ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಬಂದು ಪಾಕು ಮೀನು ಬಗ್ಗೆ ನೀವು ಈ ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ ತಿಳ್ಕೊಬೋದು. ಫುಲ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದ್ರ ಕೇರು, ಮೇಂಟೆನೆನ್ಸು ಮತ್ತು ಅದು ಯಾವ ದೇಶದ್ದು ಯಾವ ತಳಿದು ಫಿಶ್ಶು ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ಈ ಮೀನುಗಳು ಬಂದು ದಕ್ಷಿಣ ಅಮೆರಿಕ ಸೇರಿದಂಥ ಮೀನುಗಳು. ಈ ಮೀನುಗಳು ಬಂದು ಜಾಸ್ತಿ ದೊಡ್ಡದಾಗಿ ಬೆಳೆಯುತ್ತೆ. ಅಂದರೆ ನಿಮಗೆ 24 ಇಂಚಿಂದ 36 ಇಂಚ್ ತನಕ ಈ ಮೀನುಗಳು ಬೆಳೆಯುತ್ತೆ. 60 ಸೆಂಟಿಮೀಟ್ರಿಂದ 90 ಸೆಂಟಿಮೀಟ್ರ್. ಮತ್ತು ಇದ್ರ ಟೆಂಪ್ರೇಚರು, ವಾಟರ್ ಟೆಂಪ್ರೇಚರ್ ಬಂದು ಎಷ್ಟಿರಬೇಕಂದ್ರೆ 24 ಡಿಗ್ರಿಯಿಂದ 28 ಡಿಗ್ರಿ ಸೆಲ್ಸಿಯಸ್ ತನಕ ಇರಬೇಕು. ಈ ಮೀನು ಏನಾದ್ರು ಸಾಕ್ತಾ ಇದ್ದೀರಾ ಅಂದರೆ ನೀವು ಟ್ಯಾಂಕ್ ಸೈಜ್ ಬಂದು ಸ್ವಲ್ಪ ದೊಡ್ಡದಾಗಿ ಕೊಡಬೇಕು ಈ ಮೀನುಗಳಿಗೆ. ಏನಕ್ಕೆ ಇದು ಜಾಸ್ತಿ ದೊಡ್ಡ ಸೈಜಲ್ಲಿ ಬೆಳೆಯುತ್ತೆ. ಇದು ಬಂದು ಮಾಸ್ಟರ್ ಫಿಶ್ ಸೇರಿದಂಥ ಫಿಶ್ಗಳು ಇದು. ಈ ಮೀನುಗಳಿಗೆ ಬಂದು ಟ್ಯಾಂಕ್ ಸೈಜ್ ಬಂದು 5 ಅಡಿ ಟ್ಯಾಂಕ್ ಥರ ಕೊಡಬೇಕಂದ್ರೆ 5 ಅಡಿಗೆ 4 ಅಡಿ ಟ್ಯಾಂಕು ಆ ಥರ ಕೊಟ್ಟರೆ ಈ ಮೀನುಗಳು ಬಂದು ಚೆನ್ನಾಗಿ ಗ್ರೋ ಆಗೋದು ಮತ್ತು ಸೈಜಲ್ಲೂ ಒಂದು ದೊಡ್ಡದಾಗಿ ಬರುತ್ತೆ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಈ ಮೀನುಗಳಲ್ಲಿ ಬಂದು ಹಲ್ಲು ಬಂದು ಶಾರ್ಪ್ ಆಗಿರುತ್ತೆ. ಅಂದರೆ ಮನುಷ್ಯರ ಥರ ಇರುತ್ತೆ ಈ ಹಲ್ಲುಗಳು. ಏನಕ್ಕೆ ಇದು ಬಂದು ಮಾಸ್ಟರ್ ಫಿಶ್ ಇರೋದ್ರಿಂದ ಬಂದು ಇದು ಜಾಸ್ತಿ ಶಾರ್ಪ್ ಆಗಿರುತ್ತೆ ಹಲ್ಲುಗಳು. ಈ ಮೀನುಗಳು ಮೇಂಟೆನೆನ್ಸ್ ಅಂತ ನೋಡೋಕೆ ಬಂದರೆ ನೀವು ಬಂದು 30ಇಂದ 50% ನೀರು ಬಂದು ವಾರಕ್ಕೊಂದ್ಸಲಿ ಚೇಂಜ್ ಮಾಡಲೇಬೇಕು. ಏನಕ್ಕೆ ಅದು ಅಮೋನಿಯಾ ಏನಾದ್ರು ಡಿಸೀಸ್ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಮತ್ತು ಈ ಟ್ಯಾಂಕ್ ನೀವು ಮೀನು ಏನಾದ್ರು ಸಾಕ್ತಾ ಇದ್ದೀರಿ ಅಂದರೆ ಇದ್ರ ಟ್ಯಾಂಕಾಗಿ ಬಂದು ಕ್ಲೀನಾಗಿ ಇಟ್ಕೊಬೇಕು. ಫಿಲ್ಟರ್ ಮೀಡಿಯಾ ಮತ್ತು ರೆಗ್ಯುಲರಿ ಕ್ಲೀನ್ ಮಾಡ್ತಾ ಇರಬೇಕು. ಮತ್ತು ಏನಾದರೂ ಊಟ ಬಂದು ಮಿಕ್ಕಿದ್ರೂ ಅದು ತಕ್ಷಣ ಎತ್ಬಿಡ್ಬೇಕು. ಏನಕ್ಕೆ ಅಮೋನಿಯಾ ಜಾಸ್ತಿ ಆಗುತ್ತೆ, ನೈಟ್ರೇಟು ಲೆವೆಲ್ಸು ಜಾಸ್ತಿ ಆಗುತ್ತೆ. ನೀವು ಅಡಲ್ಟ್ ಸೈಜಲ್ಲಿ ಬೆಳೆಸ್ತಾ ಇದ್ದರೆ ಈ ಮೀನುಗಳು ಬಂದು ನೀವು ಡೈಲಿ 2 ಸಲ ಫೀಡ್ ಮಾಡಬೇಕು. ಅದೇ ನೀವು ಸೆಮಿ ಅಡಲ್ಟ್ ಅಂದರೆ ಸ್ವಲ್ಪ ಚಿಕ್ಕ ಸೈಜಲ್ಲಿ ಇದ್ದರೆ ನೀವು 2ಇಂದ 3 ಸಲ ಫೀಡ್ ಮಾಡಬೇಕು ಈ ಥರ ಮೀನುಗಳಿಗೆ ಪಾಕು. ಈ ಮೀನು ಜೊತೆ ಬಂದು ನೀವು ದೊಡ್ಡ ಸೈಜ್ ಮೀನುಗಳೇ ಬಿಡಬೇಕು. ಏನಂದರೆ ಚಿಕ್ಕ ಸೈಜ್ ಮೀನುಗಳು ಬಿಡೋದ್ರಿಂದ ಬಂದು ಇದು ಮೀನುಗಳು ತಿನ್ಕೊಂಡ್ಬಿಡುತ್ತೆ. ಈ ಮೀನುಗಳನ್ನು ನೀವು ಟ್ಯಾಂಕಲ್ಲಿ ಸಾಕಂಗಿದ್ರೆ ಟ್ಯಾಂಕ್ ಸೈಜ್ ಬಂದು ಸ್ವಲ್ಪ ದೊಡ್ಡದಾಗಿರಬೇಕು. ಮತ್ತು ಅದು ಗ್ಲಾಸ್ ಥಿಕ್ನೆಸ್ ಬಂದು ಸ್ವಲ್ಪ ದಪ್ಪ ಇರಬೇಕು. ಮತ್ತು ಆ ಟ್ಯಾಂಕ್ ಬಂದು ಕ್ಲೀನಾಗಿ ಕ್ಲೋಸ್ ಮಾಡಿ ಇರಬೇಕು. ಏನಕ್ಕೆ ಈ ಮೀನುಗಳು ಜಂಪ್ ಹೊಡಿಯೋಕ್ಕೆ ಚಾನ್ಸ್ ಇದೆ. ಅಂದರೆ ಆಚೆ ಬಂದು ಬೀಳೋಕ್ಕೆ ಟ್ಯಾಂಕಿಂದ ಚಾನ್ಸಸ್ ಇದೆ ಜಾಸ್ತಿ. ಈ ಮೀನುಗಳು ಬಂದು ಟ್ಯಾಂಕಲ್ಲಿ ಏನಾದ್ರು ನೀವು ಬೆಳೆಸಂಗಿದ್ರೆ ಇದು ವಯರ್ಗಳು, ಅಂದರೆ ನೀವು ಮೋಟರ್ ಇಕ್ಕಿರ್ತೀರಲ್ಲ, ಆಕ್ಸಿಜನ್ ಮೋಟ್ರು ಮತ್ತು ಹೀಟರ್ಸು, ಅದು ವಯರು ಕಚ್ಚಾಕೋಕ್ಕೂ ಚಾನ್ಸಸ್ ಇದೆ ಈ ಮೀನುಗಳು. ಮತ್ತು ಇದರ ಲೈಫ್ ಸ್ಪ್ಯಾನ್ ನೋಡೋಕೆ ಬಂದರೆ 15ಇಂದ 25 ವರ್ಷ ತನಕ ಇದು ಬಾಳುತ್ತೆ. ಇದ್ರ ಗ್ರೋತ್ ಚೆನ್ನಾಗಿರ್ಬೇಕಂದ್ರೆ ಫುಡ್ಗಳು ಬಂದು ನೀವು ಪೆಲೆಟ್ಸು ಹಾಕ್ಬೋದು. ಇಲ್ಲಾಂದರೆ ಇದು ರಾ ಮೀಟ್ಸ್ ಅಂದರೆ ನೀವು ಚಿಕನ್ ಲಿವರು ಮತ್ತು ಅದು ಜಾಸ್ತಿ ಕೊಡೋಂಗಿಲ್ಲ, ಆದರೆ ಒಂದು ಲಿಮಿಟಿಗೆ ಕೊಡ್ಬೋದು. ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಮೀನು ಸಾಕಂಗಿದ್ರೆ ಬಂದು ನೀವು ಕೇರ್ಫುಲ್ಲಾಗಿ ಸಾಕೊಳ್ಳಿ.